ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನಿವತ್ತು ಪ್ಲೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ, ಒಂದು 20 ನಿಮಿಷದಲ್ಲಿ ಸ್ಟಿಚಿಂಗ್ ಮಾಡ್ಕೋಬೋದು ನಾವು ಆರಾಮಾಗಿ. ನೆನ್ನೆ ಕಟ್ಟಿಂಗ್ ಹಾಕಿದ್ದೀನಿ, ಕಟ್ಟಿಂಗ್ ವಿಡಿಯೋ ನೋಡ್ಕೊಳ್ಳಿ, ಆ ನಂತರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ನಾನು ನೋಡಿ ಇಲ್ಲಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರೋದನ್ನು ಈ ಥರ ನಾನು ಫಸ್ಟು ಬ್ಯಾಕ್ನ ಕಂಪ್ಲೀಟ್ ಮಾಡ್ಕೋತೀನಿ. ನೋಡಿ ಈ ಥರ ಫಸ್ಟ್ ಒಂದು ಸಲ ಸಣ್ಣದಾಗಿ 1/4 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕೋತೀನಿ ಸ್ಟ್ರೈಟಾಗಿ. ತುಂಬ ಅಂದರೆ ತುಂಬಾ ಈಸಿ ಕಲಿಯೋರ್ಗಂತೂ. ಅದಕ್ಕೋಸ್ಕರನೇ ಸ್ಟಾರ್ಟಿಂಗು ಕಲಿಯೋರಿಗೆ ಟ್ರೈನಿಂಗ್ನಲ್ಲಿ ಲೈನಿಂಗ್ ಬ್ಲೌಸ್ ಹೇಳ್ಕೊಡಲ್ಲ, ಪ್ಲೈನ್ ಬ್ಲೌಸ್ನ ಹೇಳ್ಕೊಡೋದು. ಇದನ್ನು ಕಲ್ತ್ಕೊಂಡ್ರೆ ಆರಾಮಾಗಿ ನಾವು ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಈಗ ನಾನು 1/4 ಇಂಚ್ಗೆ ನಾನು ಬಟ್ಟೆ ಬಿಟ್ಟಿದ್ನಲ್ಲ ಎಕ್ಸ್ಟ್ರಾ 1 ಇಂಚ್ಗೆ, ಅದನ್ನು ಮತ್ತೆ ಫೋಲ್ಡ್ ಮಾಡಿ ನಾನು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಬ್ಯಾಕು ರೆಡಿ ಆಯಿತು. ಈ ಹೊಲಿಗೆ ಹಾಕ್ಕೊಂಡು ಒಂದೆರಡು ಡಾಟ್ ಹಿಡ್ಕೋಬೇಕು. ಡಾಟು ಕೊನೆಯಲ್ಲಿ ಇಟ್ಕೊಳ್ಳೋಣ. ಈಗೇನು ಫಸ್ಟೇ ಇಟ್ಕೊಳ್ಳೋದೇನು ಬೇಕಾಗಿಲ್ಲ, ಬೇಕು ಅಂದರೆ ಇಟ್ಕೋಬೋದು, ಅದರಲ್ಲಿ ಏನಿಲ್ಲ. ನಾನು ಕೊನೆಯಲ್ಲೇ ಇಟ್ಕೋತೀನಿ. ನೋಡಿ ಅದು ಮಾರ್ಕ್ ಇದೆಯಲ್ಲ, ಅವೆರಡರ ಮಧ್ಯದಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಹಾಕ್ಕೊಂಡ್ರೆ ಡಾಟ್ ಮಾರ್ಕು ಇಲ್ಲಿಗೆ ಬರುತ್ತೆ. ಇದನ್ನು ನಾನು ಕೊನೆಯಲ್ಲೇ ಇಟ್ಕೋತೀನಿ. ಈಗೇನು ಅಷ್ಟು ಅರ್ಜೆಂಟ್ ಏನಿಲ್ಲ ನನಗೆ, ಅದಕ್ಕೋಸ್ಕರ. ಇದು ಮುಗ್ದಾದ್ಮೇಲೆ ನಾನು ಈಗ ಫ್ರಂಟ್ನ ತೊಗೋತೀನಿ. ಫ್ರಂಟ್ನೆಲ್ಲ ನಾನು ಡಾಟ್ ಇಟ್ಕೋಬೇಕು. ಅದಂತೂ ನಾರ್ಮಲಾಗಿ ನಿಮಗೆ ಡಾಟ್ಗೆ ಏನು ಮಾರ್ಕ್ ಏನು ಇಂಚಿಗೆ ಮಾರ್ಕ್ ಹಾಕಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕಿದ್ದರೆ ಡಾಟ್ ಹಿಡಿಯೋದನ್ನು ನೀವು ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ಸೇಮ್ ಏನು ನಾನು ಮಾರ್ಕ್ ಹಾಕಿದ್ದೀನಿ ಅದರ ಮೇಲೆ ಡಾಟ್ ಹಿಡ್ಕೊತೀನಿ. ನನ್ನ ವಿಡಿಯೋನ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೂ ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ಮತ್ತೆ ಖುಷಿ ಆಗುತ್ತೆ. ಜನ ನೋಡ್ತಿದ್ದಾರೆ, ಒಪ್ಕೋತಿದ್ದಾರೆ ಅಂತ ಬೇರೆ ಬೇರೆ ಥರದಲ್ಲಿ ಸ್ಟಿಚಿಂಗ್ ವಿಡಿಯೋಗಳನ್ನ ಹಾಕೋಕ್ಕೆ ನನಗೂ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ ಈಗ ಎರಡು ಕಡೆನೂ ಈ ಥರ ಡಾಟ್ಗಳನ್ನ ಇಟ್ಕೋಬೇಕು. ನಾನು ನೆನ್ನೆನೇ ಕಟ್ಟಿಂಗ್ ಮಾಡಬೇಕಾದ್ರೇ ಎಲ್ಲ ಕರೆಕ್ಟಾಗಿ ಹೇಳಿ ಕಟ್ಟಿಂಗ್ ಮಾಡಿದ್ದೀನಿ, ನಿಮಗೆ ಅರ್ಥ ಆಗೋ ಥರದಲ್ಲಿ. ನೀವು ಒಂದು ಸಲ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿ, ಇಲ್ಲ ಅಂದರೆ 3 ಸಲ ನೋಡಿ, ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ. ಸ್ಟಿಚಿಂಗ್ ಆದರೂ ಅಷ್ಟೇ, ಕಟ್ಟಿಂಗ್ ಆದರೂ ಅಷ್ಟೇ. ನಮ್ಗೆ 1 ಸಲ 2 ಸಲ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂದರೆ 3ನೇ ಸಲ ಖಂಡಿತವಾಗ್ಲೂ ನಮ್ಗೆ ಅರ್ಥ ಆಗುತ್ತೆ. ಈಗ ಡಾಟ್ ಎಲ್ಲ ಹಿಡ್ಕೊಂಡೆ. ಈಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ಗಿಂತ ಮುಂಚೆ ಸ್ಲೀವ್ ರೆಡಿ ಮಾಡ್ಕೊಬಿಡೋಣ. ಯಾಕಂದರೆ ಸ್ಲೀವ್ಗೆ ಸ್ವಲ್ಪ ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಬಟ್ಟೆ ಸಾಕಾಗಲಿಲ್ಲ, ಅದಕ್ಕೋಸ್ಕರ ಒಂದು ಕಡೆಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ವಿಡಿಯೋ ಹಾಕಿದ್ದೀನಿ, ಸ್ಲೀವ್ಗೆ ಬಟ್ಟೆ ಎಟಕದೇ ಇದ್ದಾಗ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ. ಬೇಕಿದ್ದರೆ ನೀವು ವಿಡಿಯೋ ನೋಡಿ, ವಿಡಿಯೋದಲ್ಲಿ ಸಿಗುತ್ತೆ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಒಂದು ಹೊಲಿಗೆ ಹಾಕ್ಕೊಂಡೆ, ಸ್ವಲ್ಪ ದಾರ ಸಿಗಾಕೋತಲ್ಲಿ ಒಂಚೂರು ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಕಡೆನೂ ಅದೇ ಥರನೇ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕೋಬೇಕು. ತುಂಬ ಅಂದರೆ ತುಂಬಾ ಸುಲಭ. ಒಂದು 20 ನಿಮಿಷದಲ್ಲಿ ಒಳಗಡೆ ನಾವು ಪ್ಲೈನ್ ಬ್ಲೌಸ್ನ ರೆಡಿ ಮಾಡಿಬಿಡ್ಬೋದು, ಅಷ್ಟು ಸುಲಭ ಇದು. ನೋಡಿ ಮೇಲ್ಗಡೆ ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕೊಳ್ಳೋಣ. ಸೇಮ್ ಕಲರ್ ದಾರ ಆಗಿರೋದ್ರಿಂದ ಆ ದಾರ ಸ್ಟಿಚ್ಚಿಂಗು ಕಾಣೋದೇ ಇಲ್ಲ ನಮ್ಮ ಕಣ್ಣಿಗೆ. ಇದಕ್ಕೂ ಅಷ್ಟೇ, 2 ಕಡೆನೂ ಅಷ್ಟೇ ಮೇಲ್ಗಡೆ ಒಂದೊಂದು ಹೊಲಿಗೆ ಹಾಕೋಬಿಡೋಣ. ನೋಡಿ ಈ ಥರ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ಸರಿ ಮಾಡ್ಕೋಬೇಕು. ಸ್ಲೀವ್ ಎರಡನ್ನೂ ಒಂದರ ಮೇಲೆ ಒಂದು ಇಟ್ಕೊಂಡು ಸರಿ ಮಾಡಿಕೊಂಡು ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಶೇಪ್ ತೆಗ್ದಿರಲಿಲ್ಲ ನಾನು. ಶೇಪ್ನು ಈಗ ಸ್ಟಿಚಿಂಗ್ ಮಾಡಾದಮೇಲೆ ಶೇಪ್ ತಗೊಂಡು ಅದಕ್ಕೆ ಒಂದು ನಾನು ಟಿಕ್ ಮಾಡಿಕೊಂಡೆ. ಈಗ ಇದನ್ನು ಅಷ್ಟೇ ಸಮವಾಗಿ ನಾವು ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ಈ ಥರ. ನೋಡಿ ಈಗ ಇಲ್ಲಿ ತುದಿನಲ್ಲಿ ಸ್ವಲ್ಪ ಕ್ರಾಸ್ ಬರಬೇಕು. ನಾವು ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೋಬೇಕು.
ಈಗ ನೋಡಿ ಇದನ್ನು ಅಷ್ಟೇ ಒಂದು 1/4 ಇಂಚು ಫಸ್ಟು ನಾನು ಫೋಲ್ಡ್ ಮಾಡ್ಕೊತೀನಿ. ಹಿಂಗೆ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊತೀನಿ. ಎರಡು ಸ್ಲೀವ್ಗೂ ಬಟ್ಟೆಗೂ ಇದೇ ಥರನೇ ನಾವು ಸ್ಟಿಚ್ ಮಾಡ್ಕೋಬೇಕು. ಒಂದರಿಂದೆ ಒಂದು ನಾನು ಹಾಗೇ ಸ್ಟಿಚ್ ಮಾಡ್ಕೊಬಿಡ್ತೀನಿ ನೋಡಿ ಇಲ್ಲಿ. ತುಂಬಾ ಈಸಿಯಾಗಿ ಪ್ಲೈನ್ ಬ್ಲೌಸ್ನ ಹೊಲ್ಕೋಬೋದು ನಾವು. ನೋಡಿ ಈಗ ಮತ್ತೆ ಅದನ್ನು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ ಅದನ್ನು ಫೋಲ್ಡ್ ಮಾಡಿ ಈ ಥರ ಹೊಲಿಗೆ ಹಾಕೋತಾ ಇದ್ದೀನಿ. ಹೊಲಿಗೆ ಹಾಕ್ಕೊಂಡ್ರೆ ಸ್ಲೀವ್ದು ಫಿನಿಶಿಂಗು ಮುಗೀತು. ಇದರಲ್ಲಿ ಏನು ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ. ನಾವು ಬಿಟ್ಟಿರೋ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕ್ಕೊಳ್ಳೋದಷ್ಟೇ. ನೀವು ಬೇಕಿದ್ದರೆ ಸ್ಲೀವ್ಗೆ ಒಬ್ಬೊಬ್ಬರು ಎಮಿಂಗ್ ಮಾಡ್ತಾರೆ. ಎಮಿಂಗ್ಗಿಂತ ಸ್ಟಿಚಿಂಗೇ ಬೆಟರು. ಎಮಿಂಗ್ ಆದರೆ ಬಿಟ್ಟೋಗುತ್ತೆ, ಸ್ಟಿಚಿಂಗ್ ಆದರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನನ್ನ ಪ್ರಕಾರ ಎಮಿಂಗಿಗಿಂತ ಸ್ಟಿಚಿಂಗೇ ಬೆಟರು. ಈಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಈ ಬೆಲ್ಟಿಗೆ ಬಟ್ಟೆ ಸಾಕಾಗಿಲ್ಲ ಅಂತ ನಾನು ಕಟ್ಟಿಂಗ್ ಮಾಡಬೇಕಾದ್ರೇ ಹೇಳಿದ್ದೀನಿ. ಈಗ ನಾನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡೆ. ಅದನ್ನು ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಬೆಲ್ಟ್ ಬಟ್ಟೆಗಿಂತ ಸ್ವಲ್ಪ ಜಾಸ್ತಿಯಾಗಷ್ಟೇ. ಇದನ್ನು ನಾನು ಮಧ್ಯೆ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ. ಬ್ಲೌಸ್ ಪೀಸ್ ಏನಿದೆ ಅದನ್ನು ಮಧ್ಯೆ ಹಾಕ್ಕೊಂಡು ಮೇಲೆ ಒಂದು ಕೆಳಗೆ ಒಂದು ಬೇರೆ ಪೀಸ್ನ ಹಾಕ್ಕೊಂಡು ಒಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ. ಈಗ ಅದನ್ನು ಕಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದಕ್ಕೂ ಅದೇ ಥರನೇ ನಾನು ಬಟ್ಟೆ ಕಟ್ ಮಾಡ್ಕೊತೀನಿ. ಸೇಮ್ ಮಧ್ಯಕ್ಕೆ ಬ್ಲೌಸ್ ಪೀಸ್ ಹಾಕ್ತೀನಿ, ಕೆಳಗಡೆ ಮತ್ತು ಮೇಲ್ಗಡೆ ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಆಪೋಸಿಟ್ ಬರೋ ಥರನೇ ನಾವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಮತ್ತೆ ಫೋಲ್ಡ್ ಮಾಡಿ ಆ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡು, ನಿಮಗೆ ಬೆಲ್ಟ್ದು ವಿಡಿಯೋ ಬೇಕಿದ್ರೆ ಅದರದ್ದು ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಬೆಲ್ಟ್ ವಿಡಿಯೋನ ಒಂದು ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಈ ಥರ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಒಂದು ಹೊಲಿಗೆ ಬರೋ ಥರ ಹೊಲಿಗೆ ಹಾಕ್ಕೋಬೇಕು. ಬೆಲ್ಟು ರೆಡಿ ಆಯಿತು ನೋಡಿ. ಒಂದು ಸ್ಟಿಚಿಂಗ್ ಹಾಕ್ಕೊಂಡ್ರೆ ಕೆಳಗಡೆ ಸ್ವಲ್ಪ ಬಟ್ಟೆನ ನೀಟಾಗಿ ಕರೆಕ್ಟಾಗಿ ಎಳ್ಕೋಬೇಕು ನಾವು. ಅಷ್ಟು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ ಇದರಲ್ಲಿ ನೋಡಿ. ಈ ಥರ ಹೊಲಿಗೆ ಹಾಕ್ಕೋಬೇಕು. ಬೆಲ್ಟು ರೆಡಿ ಆಯಿತು. ಈಗ ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಎಕ್ಸ್ಟ್ರಾ ಇರುವಂಥದ್ದು ಎಲ್ಲ ಕಟ್ ಮಾಡ್ಕೊಂಡು ನೀಟಾಗೆ ನಾವು ಬಟ್ಟೆನಲ್ಲಿ ಬ್ಲೌಸ್ ಬಟ್ಟೆನಲ್ಲಿ ಏನು ನಾವು ಬೆಲ್ಟ್ ಅಳತೆ ಕಟ್ ಮಾಡ್ಕೊಂಡಿದ್ದೋ ಅದೇ ಅಳತೆಗೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಫ್ರಂಟು ಎರಡನ್ನೂ ಎತ್ಕೋತಾ ಇದ್ದೀನಿ. ಬಟ್ಟೆನ ಎತ್ಕೊಂಡು ನಾನು ಫೋಲ್ಡ್ ಮಾಡಿ ಹೊಲಿಯಲ್ಲ, ಡೈರೆಕ್ಟ್ ಹೀಗೇ ಅಟ್ಯಾಚ್ ಮಾಡ್ತೀನಿ ನೋಡಿ. ಉಲ್ಟಾ ಮಾಡ್ಕೊಂಡಿದ್ದೀನಿ, ಉಲ್ಟಾ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಒಂದು ಹೊಲಿಗೆ ಹಾಕ್ಬಾರ್ದು, ಎರಡು ಹೊಲಿಗೆ ಹಾಕಬೇಕು. ಬೇಕು ಅಂದರೆ ನಾವು ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕೋಬೋದು. ಎರಡು ಹೊಲಿಗೆ ಅಂತೂ ಕಂಪಲ್ಸರಿ ಬೇಕೇ ಬೇಕು ಇದಕ್ಕೆ ನೋಡಿ. ಬೇಕು ಅಂದರೆ ಮೇಲ್ಗಡೆಯಿಂದ ಈ ಥರ ಇಲ್ಲಿಂದ ಒಂದು ಹೊಲಿಗೆ ಹಾಕೋಬೋದು. ನಾನು ಒಳಗಡೆನೇ ಹೊಲಿಗೆ ಹಾಕ್ತಾಯಿದ್ದೀನಿ. ಇದಂತೂ ತುಂಬಾ ಸುಲಭ, ಕಲಿಯೋರ್ಗಂತೂ ತುಂಬ ಸುಲಭ ಬೆಲ್ಟ್ ಅಟ್ಯಾಚ್ ಮಾಡೋದು ಈ ರೀತಿಯಲ್ಲಿ. ನೀವು ಬೇಕಿದ್ರೆ ಯಾವುದು ಲೈನಿಂಗ್ ಬ್ಲೌಸ್ಗೂ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಕಲಿತಾ ಇರೋರು ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಫಸ್ಟು. ಆ ನಂತರ ಫೋಲ್ಡ್ ಮಾಡಿ ಹೊಲಿಯೋದನ್ನು ಕಲ್ತ್ಕೊಳ್ಳಿ. ಬೇಕಿದ್ರೆ ನಾವಿಲ್ಲಿ ಓರ್ಲ್ಯಾಕ್ ಹಾಕೋಬೋದು, ಏನೂ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಅಂದರೆ ಫಿನಿಶಿಂಗ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಫೋಲ್ಡ್ ಮಾಡಿ ಬೆಲ್ಟ್ನ ಅಟ್ಯಾಚ್ ಮಾಡ್ತೀವಿ. ಕಲಿಯೋರು ಈ ಥರ ಹೊಲ್ಕೊಂಡ್ರೆ ತುಂಬಾ ಸುಲಭ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿದು ಕರೆಕ್ಟಾಗಿದೆಯಾ ಅಂತ ನಾನು ಒಂದು ಸಲ ಚೆಕ್ ಮಾಡ್ಕೋಬೇಕು ಬೆಲ್ಟ್ ಅಟ್ಯಾಚ್ ಮಾಡಾದಮೇಲೆ. ಅದಾದ ನಂತರ ಈಗ ಸೇಮ್ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ನಾನು ಬಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇದ್ರದ್ದು ವೀಡಿಯೋ ಮಾಡಾಕಿದ್ದೀನಿ. ಪ್ಲೀಸ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಈ ಎಲ್ಲ ವೀಡಿಯೋಗಳನ್ನ ನೋಡಿ ನೀವು ಸುಲಭವಾಗಿ ಮನೆಯಿಂದನೇ ನೀವು ಕಟ್ಟಿಂಗು ಸ್ಟಿಚಿಂಗ್ನ ಕಲ್ತ್ಕೋಬೋದು. ಅಷ್ಟು ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ನಾನು ವೀಡಿಯೋಗಳಲ್ಲಿ ನೋಡಿ. ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಸಿಂಗಲ್ ಪಟ್ಟಿಗೆ ಹೊಲಿಗೆ ಹಾಕ್ಕೊಳ್ಳೋಣ.
ಅಲ್ಪ ಸ್ವಲ್ಪ ಕಲ್ತಿದ್ರೆ ಸಾಕಾಗುತ್ತೆ. ನಾವು ಟೈಲರಿಂಗಲ್ಲಿ ಈ ಥರ ವೀಡಿಯೋಗಳ್ನ ನೋಡಿಕೊಂಡು ಪರ್ಫೆಕ್ಟಾಗಿ ನಾವು ನಮ್ಮ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೋಬೋದು. ಈ ಥರ ಮತ್ತೆ ಫೋಲ್ಡ್ ಮಾಡಿ ಅದನ್ನು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಬಟ್ಟೆ ಅದನ್ನು ತೆಕ್ಕೊಂಡು ಮತ್ತೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಂಡ್ರೆ ಸಿಂಗಲ್ ಪಟ್ಟಿ ರೆಡಿ ಆಯಿತು. ತುಂಬಾ ಸುಲಭವಾಗಿ ಹಾಗೆಯೇ ಈಸಿಯಾಗಿ 20 ನಿಮಿಷದಲ್ಲೆಲ್ಲ ನಾವು ಪ್ಲೇನ್ ಬ್ಲೌಸ್ನ ರೆಡಿ ಮಾಡ್ಬೋದು. ಕಲಿತಾ ಇರೋರು ಈಗ ಹೊಸಬ್ರಾದರೆ 100% ಅರ್ಧ ಗಂಟೆಯಲ್ಲಿ 30 ನಿಮಿಷದಲ್ಲಿ ಬ್ಲೌಸ್ನ ರೆಡಿ ಮಾಡ್ಬೋದು. ಅಷ್ಟು ಈಸಿಯಾಗಿದೆ ನೋಡಿ. ಈಗ ನಾನು ಡಬಲ್ ಪಟ್ಟಿಗೆ ಈಗ ಪೂರ್ತಿ ಇದೇ ಥರನೇ ಸಿಂಗಲ್ಲಾಗಿ ನಾನು ಬಟ್ಟೆ ಕೊಟ್ಕೊತಾ ಇದ್ದೀನಿ, ಫೋಲ್ಡ್ ಮಾಡಿಲ್ಲ. ಈಗ ಒಂದು ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಅದ್ರ ಮೇಲೇ ಫೋಲ್ಡ್ ಮಾಡಿಕೊಂಡು ತುದಿನಲ್ಲಿರೋ ಬಟ್ಟೆ ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕ್ಕೋತಾ ಇದ್ದೀನಿ. ಈಗ ತುದಿನಲ್ಲಿರುವಂಥ ಬಟ್ಟೆನ ನಾನು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಂಡು ತೆಗೆದು ಇದನ್ನು ನಾನು ಎರಡು ಡಬಲ್ ಎಳೆನಲ್ಲೇ ನಾನು ಫೋಲ್ಡ್ ಮಾಡ್ಕೋತೀನಿ ಬಟ್ಟೆನ. ಈಗ ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಎಳೆನಲ್ಲಿ ಅದ್ರ ಮೇಲೆ ಇನ್ನೊಂದು ಎಳೆ, ಈಗ 2 ಆಯ್ತಲ್ಲ, ಈ ಥರ ಫೋಲ್ಡ್ ಮಾಡ್ಕೊಂಡು ಆ ಹೊಲಿಗೆ ಏನು ಬಂದಿದೆ ಅದ್ರ ಮೇಲೇ ನಾವು ಹೊಲಿಗೆ ಹಾಕ್ಕೋಬೇಕಿದು ಡಬಲ್ ಪಟ್ಟಿನ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಇದೆ, ಪ್ಲೀಸ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಈ ಥರ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಅದೇ ಥರ 1/4 ಇಂಚು ಜಾಗ ಬಿಟ್ಟು ಮತ್ತೆ ಒಂದು ಹೊಲಿಗೆ ಹಾಕಬೇಕು. ಹಾಕ್ಕೊಂಡ್ರೆ ಡಬಲ್ ಪಟ್ಟಿ ರೆಡಿ ಆಯಿತು. ನೋಡಿದ್ರಲ್ಲ ಈ ಥರ. ಈಗ ದಾರ ಏನು ಎಕ್ಸ್ಟ್ರಾ ಬಂದಿದೆ ಮತ್ತು ಎಕ್ಸ್ಟ್ರಾ ಏನು ತುದಿನಲ್ಲಿ ಬಟ್ಟೆ ಇದೆ ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು. ಮತ್ತು ಎರಡೂ ಸಮವಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ಏನು ನೆಕ್ ಕೊಟ್ಟಿದ್ದಾರೆ ಅದು ಸರಿಯಾಗಿದೆಯಾ ಅಂತ ನಾವು ಒಂದು ಸಲ ಚೆಕ್ ಮಾಡ್ಕೊಬೇಕು. ನೋಡಿ ಈ ಥರ ಚೆಕ್ ಮಾಡಿಕೊಂಡು ನೆಕ್ನೂ ಅಷ್ಟೇ ಚೆಕ್ ಮಾಡ್ಕೋಬೇಕು. ಸುಮ್ಮನೆ ನಾವು ಕಟಿಂಗ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳೋದಲ್ಲ. ಆನಂತರ ನೆಕ್ಕು ಚಿಕ್ಕ ಬಂದರೆ ಮತ್ತೆ ತೆಗೆದು ಹೊಲಿಗೆ ಎಲ್ಲ ಬಿಚ್ಚಿ ರೆಡಿ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವು ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆನೇ ನೆಕ್ನ ಒಂದು ಸಲ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ನೋಡಿ ಚೆಕ್ ಮಾಡಿಕೊಂಡ್ರೆ ಆರಾಮಾಗೆ ರೆಡಿ ಮಾಡ್ಕೋಬೋದು. ಈಗ ನಾನು ಪೈಪಿಂಗ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಅದ್ರ ಬದಲು ಎಮ್ಮಿಂಗಲ್ಲೇ ಹೊಲಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಕ್ರಾಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆದರೆ ಅದಕ್ಕೆ ಬಟ್ಟೆ ಸಾಕಾಗಲಿಲ್ಲ, ನಾನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ. ನನ್ನದೇ ಬಟ್ಟೆ ಇದು, ಅಂದರೆ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ಪೈಪಿಂಗ್ ಕೊಟ್ಟಿಲ್ಲ. ಇದನ್ನು ಎಮ್ಮಿಂಗ್ ಥರನೇ ನಾನು ಸ್ಟಿಚಿಂಗ್ ಮಾಡಿಬಿಡ್ತೀನಿ. ಸ್ಟಿಚಿಂಗ್ ಆದರೆ ಬಿಗಿಯಾಗೆ ಟೈಟಾಗಿರುತ್ತೆ, ಎಮ್ಮಿಂಗ್ ಆದರೆ ಕಳ್ಕೊಳ್ಳುತ್ತೆ. ಒಬ್ಬೊಬ್ಬರು ನನಗೆ ಎಮ್ಮಿಂಗೇ ಬೇಕು ಅಂತ ಅಂದರೆ ಅವ್ರಿಗೆ ಎಮ್ಮಿಂಗೇ ಮಾಡಿಕೊಡ್ತೀನಿ. ನನಗೆ ಸ್ವಲ್ಪ ಹತ್ರದವರಾದರೆ ಪರವಾಗಿಲ್ಲ ಸ್ಟಿಚಿಂಗ್ ಹಾಕ್ಸ್ಕೊಳ್ಳಿ, ಕರೆಕ್ಟಾಗಿ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ಅವರು ಓಕೆ ಹಾಕಿ ಅಂತಾರೆ. ಆಗ ಅದನ್ನೇ ಸ್ಟಿಚಿಂಗ್ಗೆ ಹಾಕಿ ಕಳಿಸ್ತೀನಿ ನಾನು. ಒಬ್ಬೊಬ್ಬರಂತೂ ಒಪ್ಪೋದೇ ಇಲ್ಲ. ಆ ಸ್ಲೀವ್ಗೆ ಮತ್ತು ಬ್ಯಾಕು ಸೊಂಟಕ್ಕೆ ಎಲ್ಲ ಏನು ಕೇಳ್ತಾರೆ, ಎಮ್ಮಿಂಗೇ ಕೇಳ್ತಾರೆ. ಆಗ ಎಮ್ಮಿಂಗೇ ಮಾಡಿಕೊಡ್ಬೇಕಾಗುತ್ತೆ. ಈ ಥರ ಕ್ರಾಸಾಗಿ ಬಟ್ಟೆ ಕಟ್ ಮಾಡಿಕೊಂಡು ಕ್ರಾಸಾಗಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಆಲ್ರೆಡಿ ಇದ್ರದ್ದು ವೀಡಿಯೋ ಹಾಕಿದ್ದೀನಿ ನಾನು. ಪದೇ ಪದೇ ಹೇಳಿದ್ರೆ ನಿಮಗೂ ಬೇಜಾರಾಗ್ಬೋದು, ವಿಡಿಯೋ ಇದೆ ನೋಡಿ ಅಂತ. ನಾನು ಈಗ ಹೇಳ್ಕೊಡ್ತಾ ಇದ್ದೀನಲ್ಲ, ಇದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಇದೆ ನೋಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ ಯಾರೂ. ಆಲ್ರೆಡಿ ಇದೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಜೊತೆಗೆ ನಾನು ಸೈಡ್ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ಒಂದು ವಿಡಿಯೋ ಮಾಡಬೇಕಷ್ಟೇ. ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ ಅಂದಮೇಲೆ ಅದು ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ. ನೋಡೋಣ, ಅಕಸ್ಮಾತ್ ಅದನ್ನು ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋರೆ ಹೇಳ್ಕೊಡ್ತೀನಿ. ಈಗ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ, ಬ್ಯಾಕು ಮತ್ತು ಫ್ರಂಟು. ಈ ಜಾಯಿಂಟ್ ಮಾಡ್ಕೊಂಡಾದ ನಂತರ ನೆಕ್ ರೆಡಿ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ನೆಕ್ ರೆಡಿ ಮಾಡಿಕೊಂಡ್ರೆ ಆನಂತರ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಇಲ್ಲಿ
ಈ ಥರ ನಾವು ಯಾವುದೇ ಕಾರಣಕ್ಕೂ ಬಟ್ಟೆ ಎಳೀಬಾರ್ದು. ಬ್ಲೌಸ್ ಬಟ್ಟೆ ಆದ್ರೂ ಅಷ್ಟೇ, ನಾವೀಗ ಎಮಿಂಗಿಗೆ ಅಂತ ಬಟ್ಟೆ ಕೊಡ್ತಾ ಇದ್ದೀನಲ್ಲ ನೆಕ್ ರೌಂಡ್ಗೆ, ಆ ಬಟ್ಟೆನೂ ಅಷ್ಟೇ ಎಳಿಬಾರ್ದು. ಫ್ರೀಯಾಗೇ ನಾವು ಕೈನಲ್ಲಿ ತಳ್ಕೊಂಡು ಆ ರೌಂಡ್ ಶೇಪ್ ಏನಿದೆ ಅದೇ ಥರನೇ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಯಾಕಂದರೆ ನಾವೀಗ ಎಮ್ಮಿಂಗಿಗೆ ಬಟ್ಟೆ ಕಟ್ ಮಾಡ್ಕೊಂಡಿರೋದು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಎಳೆಯೋ ಅವಶ್ಯಕತೆ ಇರಲ್ಲ. ಫ್ರೀಯಾಗಿ ಬಿಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಳೆದ್ರೆ ನೀಟಾಗೆ ಫಿನಿಶಿಂಗ್ ಬರಲ್ಲ. ಆಮೇಲೆ ಎಮ್ಮಿಂಗು ಮಾಡೋಕ್ಕಾಗಲ್ಲ, ಪೈಪಿಂಗು ಕೊಡೋಕ್ಕಾಗಲ್ಲ, ಉಲ್ಟಾ ಆಗುತ್ತೆ. ಅದಕ್ಕೋಸ್ಕರ ನಾವೇನು ರೌಂಡ್ ಶೇಪ್ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ನಿಧಾನಕ್ಕೆ ಬಟ್ಟೆ ಇಟ್ಕೊಂಡು ಹೊಲಿಗೆ ಹಾಕೋತಾ ಬರಬೇಕು ನಾವು. ನೋಡಿ ಈ ಥರ ಇದನ್ನು ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಏನಾದರೂ ಅಕಸ್ಮಾತ್ ಬಟ್ಟೆ ದಾರ ಇದ್ದರೆ ಕಟ್ ಮಾಡ್ಕೊಳ್ಳೋಣ. ಒಂದು ಸಲ ಚೆಕ್ ಮಾಡ್ಕೊಬಿಡೋಣ. ಚೆಕ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಏನಾದ್ರು ಇದ್ದರೆ ಕಟ್ ಮಾಡ್ಕೋಬೇಕು. ಈಗ ನಾವೊಂದು 1/4 ಇಂಚಿಗೆ ಒಳಗಡೆ ಏನು ಕಚ್ಚಾ ಬಟ್ಟೆ ಇದೆ ಅದನ್ನು ಸೇರಿಸಿ ಫೋಲ್ಡ್ ಮಾಡ್ಕೋಬೇಕು. ನಾನೀಗ ಇಲ್ಲಿ ಮೂಲೆಗಳಲ್ಲಿ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ. ಈ ಥರ ಫೋಲ್ಡ್ ಮಾಡಿದಾಗ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಒಂದು 1/4 ಇಂಚಷ್ಟು ನಾವು ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕೋಬೇಕು. ಏನಾದರೂ ಶೇಪ್ ರೌಂಡ್ ಶೇಪ್ಗೆ ಕರೆಕ್ಟಾಗಿ ನೀವು ಹೊಲಿಗೆ ಹಾಕಿಲ್ಲ ಅಂದರೆ ಒಂದು ಸಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹೊಲಿಗೆ ಹಾಕೋಬೇಡಿ. ಈಗ ನೋಡಿ ಇಲ್ಲಿ ತುದಿನಲ್ಲಿ ಮಡ್ಚ್ಕೊಂಡು ನೋಡಿ ಇಷ್ಟು 1/4 ಇಂಚು ಸಾಕು. ಅದ್ರ ಮೇಲೆ ತುದಿ ಎಡ್ನಲ್ಲಿ ನಾವು ಏನು ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಅದ್ರ ಪಕ್ಕನೇ ಒಂದು ಹೊಲಿಗೆ ಬರಬೇಕು ನೀಟಾಗಿ. ಈ ಥರ ಒಂದು ಹೊಲಿಗೆ ಹಾಕ್ಕೊಳ್ಳೋಣ ನೆಕ್ಕಿಗೆ. ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ. ಈ ಥರ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೀವು ಸ್ಟಿಚ್ ಮಾಡಿಕೊಂಡ್ರೆ, ನೀವು ಬೇಕಂದರೆ ಎಮ್ಮಿಂಗ್ ಮಾಡ್ಕೊಳ್ಳಿ, ನಾನು ಮೊದಲೇ ಹೇಳ್ದಂಗೆ ಸ್ಟಿಚಿಂಗ್ ಆದರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಅದರಲ್ಲೂ ಈ ಪ್ಲೇನ್ ಬ್ಲೌಸ್ ಹೊಲಿಬೇಕಾದ್ರೆ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗಾದರೂ ಅಷ್ಟೇ ಅಥವಾ ಇನ್ನೇನೇ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಬಟ್ಟೆನ ಎಳಿಬಾರ್ದು. ಅದು ಮೇಯ್ನ್ ಇಂಪಾರ್ಟೆಂಟು. ಈಗ ಲೈನಿಂಗ್ ಬ್ಲೌಸಲ್ಲಾದರೆ ನಾವು ಲೈನಿಂಗ್ ಹಾಕಿರ್ತೀವಿ, ಒಂದು ಗ್ರಿಪ್ ಇರುತ್ತೆ, ಎಳೆದ್ರೂ ಅದು ಎಳೆಯಲ್ಲ. ಇದಾದರೆ ಸ್ವಲ್ಪ ಬಟ್ಟೆ ಇದಾಗುತ್ತೆ, ಎಳೆಯುತ್ತೆ. ಅದಕ್ಕೋಸ್ಕರ ಪ್ಲೇನ್ ಬ್ಲೌಸ್ನ ಎಳಿಬಾರ್ದು. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಬಿಟ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಅದೇನಾದರೂ ನೆಕ್ಕಲ್ಲಿ ಬ್ಲೌಸ್ ಪೀಸ್ಗೆ ಅಕಸ್ಮಾತ್ ಕತ್ರಿ ಬಿದ್ದರೆ ನಾವು ರೆಡಿ ಮಾಡಿರೋದು ವೇಸ್ಟ್ ಆಗುತ್ತೆ. ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಬಟ್ಟೆ ಎಲ್ಲೆಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ಇದನ್ನು ಫೋಲ್ಡ್ ಮಾಡಿ ಹಿಂಗೆ ಒಂದು ಹೊಲಿಗೆ ಹಾಕ್ಕೊತೀನಿ. 2 ಹೊಲಿಗೆನೇ ಹಾಕ್ಕೊಂಡಿರ್ತೀನಿ ನಾನು. ಒಂದು ಹೊಲಿಗೆ ಹಾಕಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ನಾನು 2 ಹೊಲಿಗೆನೇ ಹಾಕ್ತೀನಿ ಇದಕ್ಕೆ. ಯಾಕೋ ನನಗೆ ಸಮಾಧಾನ ಅನ್ನಿಸ್ತಿಲ್ಲ, ಯಾರಪ್ಪ ತಿರ್ಗಾ ಎಮ್ಮಿಂಗ್ ಮಾಡೋರು ಕೂತ್ಕೊಂಡು ಅಂತ ಅಂದ್ಬಿಟ್ಟು ನಾನು 2 ಹೊಲಿಗೆನೂ ಹಾಕ್ಬಿಟ್ಟೆ. ನೀವು ಎಮ್ಮಿಂಗೇ ಮಾಡ್ತೀನಿ ಅಂದರೆ ಸ್ಟಿಚ್ ಹಾಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಬೇಕಾದರೆ ಆಮೇಲೆ ಬಿಚ್ಕೋಬೋದು, ಅವಶ್ಯಕತೆ ಏನಿರಲ್ಲ. ನೋಡಿ ಈ ಥರ ನೀಟಾಗಿ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಪ್ಲೈನ್ ಬ್ಲೌಸು ಸ್ವಲ್ಪ ಜನ ಕಮ್ಮಿ ಹೊಲಿಸ್ಕೊಳ್ಳೋದೀಗ. ಅಂದರೆ ನಮ್ಮ ಅಮ್ಮಂದಿರಂಥವ್ರು ಇನ್ನೂ ಪ್ಲೈನ್ ಬ್ಲೌಸ್ ಹಾಕೋತಾರೆ. ಅವ್ರಿಗೋಸ್ಕರ ನಾನು ಪ್ಲೈನ್ ಬ್ಲೌಸ್ನ ಹೊಲಿಯೋದು. ನಮ್ಮಂಥ ಈಗಿನ ವಯಸ್ಸಿನವರು ಅಥವಾ ಈಗಿನವರೆಲ್ಲ ಲೈನಿಂಗ್ ಬ್ಲೌಸು, ಡಿಸೈನ್ ಬ್ಲೌಸು ಇದೇ ಜಾಸ್ತಿ ಟ್ರೆಂಡ್ ಆಗಿರೋದ್ರಿಂದ ಪ್ಲೈನ್ ಬ್ಲೌಸ್ ಸ್ವಲ್ಪ ಕಮ್ಮಿ, ಏನೋ ಅವಾಗೊಂದು ಇವಾಗೊಂದು ಬರುತ್ತೆ, ಜಾಸ್ತಿ ಬರೋದೇ ಇಲ್ಲ ಈಗ ಮೊದಲಿನ ಥರ. ಸ್ವಲ್ಪ ವಯಸ್ಸಾದವರು ಪ್ಲೈನ್ ಬ್ಲೌಸ್ನ ಹಾಕ್ತಾರೆ. ನೋಡಿ ಈ ಥರ ಬಂತು, ಎಷ್ಟು ಚೆನ್ನಾಗಿ ಬಂತು ನೋಡಿ. ಅದ್ರ ಮೇಲೆ ನಾವು ಒಂಚೂರು ಐರನ್ ಹಾಕಿದ್ರೆ ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೆಕ್ಕಂತೂ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬಿಡೋಣ.
ಸ್ಲೀವ್ ಸೇಮ್ ನಾನು ಮಧ್ಯಭಾಗದಿಂದನೇ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತೀನಿ. ಈ ಕಡೆ ತುದಿಯಿಂದ ಆ ಕಡೆ ತುದಿವರೆಗೂ ಫಸ್ಟೇ ನಾನು ಅಟ್ಯಾಚ್ ಮಾಡೋದಿಲ್ಲ. ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ನಾವು ಮಧ್ಯದಿಂದನೇ ಅಟ್ಯಾಚ್ ಮಾಡಿದಾಗಲ ತುಂಬಾ ಚೆನ್ನಾಗಿ ನಾವು ಎಲ್ಲಿ ಏನು ಮಾರ್ಕ್ ಹಾಕಿರ್ತೀವಿ ಅದೇ ಮಾರ್ಕಿಗೆ ನಾನು ಸ್ಟಿಚಿಂಗ್ ಮಾಡಿರೋದು ಇಷ್ಟು ವರ್ಷದಲ್ಲಿ ಕರೆಕ್ಟಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಮಧ್ಯದಿಂದನೇ ಸ್ಟಿಚ್ ಮಾಡ್ಕೊತೀನಿ. ಆ ನಂತರ ಸ್ಟಾರ್ಟಿಂಗಿಂದ ಒಂದು ಹೊಲಿಗೆ ಹಾಕ್ಕೊತೀನಿ. ನೋಡಿ ಈ ಕಡೆಯೂ ಈಗ ಸ್ಟಿಚ್ ಮಾಡ್ಕೊತೀನಿ. ಬಟ್ಟೆ ಮಾತ್ರ ಎಳಿಬಾರ್ದು, ಯಾವುದೇ ಕಾರಣಕ್ಕೂ ಬಟ್ಟೆ ಎಳಿಬಾರ್ದು. ಅದು ಎಳ್ದಂಗೆ ಆಗುತ್ತೆ ಸ್ವಲ್ಪ, ಆದರೆ ನಾವು ಎಳಿಬಾರ್ದು, ಲೂಸ್ ಬಿಟ್ಟು ಹೊಲಿಗೆ ಹಾಕ್ಕೋಬೇಕು. ಇದು ಮೇಯ್ನ್ ಇಂಪಾರ್ಟೆಂಟು. ನಾವು ಬಟ್ಟೆ ಬ್ಲೌಸ್ ಹೊಲಿಬೇಕಾದ್ರೆ ಬಟ್ಟೆನ ಎಳಿಬಾರ್ದು. ನೋಡಿ ಮತ್ತೆ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ, 2 ಹೊಲಿಗೆ ಹಾಕ್ಕೊಬಿಡೋಣ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡಬೇಡಿ ಫ್ರೆಂಡ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿ 2 ಕಡೆನೂ ಇದೇ ಥರನೇ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಬಿಡೋಣ. ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ಫಾಸ್ಟಾಗೆ ಹೇಳ್ಕೊಟ್ರೆ ಅದು ಒಂದು ಸ್ವಲ್ಪ ಹೋಗಲ್ಲ ಅಂತ ಯಾರೋ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ನನಗೆ. ಅಂದರೆ ಸ್ಟಾರ್ಟಿಂಗಲ್ಲೇ ಹಾಕಿದ್ರು, ನಾನು ಸ್ಪೀಚ್ ಮಾತಾಡಬೇಕಾದ್ರೆ ಫಾಸ್ಟ್ ಮಾಡಿ ನಾನು ವಿಡಿಯೋ ಮಾಡಿದೆ. ಆಗ ಅಕ್ಕ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡಿ ಅಕ್ಕ ಅಂತ ಹೇಳಿದರು, ವಿಡಿಯೋ ನಿಧಾನಕ್ಕೆ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಈಗ ಎಲ್ಲ ವಿಡಿಯೋನೂ ಅಷ್ಟೇ ಒಂದು 5 ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಟಿಚಿಂಗದು ಅಷ್ಟೇ, ಕಟ್ಟಿಂಗ್ದು ಅಷ್ಟೇ. ಫಾಸ್ಟಾಗಿ ನಾನು ವಿಡಿಯೋ ಕೊಡ್ತಾಯಿಲ್ಲ. ಒಂದು 5 ನಿಮಿಷ ಜಾಸ್ತಿ ಆಗುತ್ತಾ, ಒಂದು 20 ನಿಮಿಷ ಆಗೋದು, 25 ನಿಮಿಷ ಆಗುತ್ತೆ. ಅದಕ್ಕೋಸ್ಕರ ನಾನು ಪರವಾಗಿಲ್ಲ ಅಂತ ಸ್ವಲ್ಪ ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ ಅಂತ ನಾನು ನಿಧಾನಕ್ಕೆ ಹೇಳ್ಕೊಡ್ತಾಯಿದ್ದೀನಿ. ನೋಡಿ ಈ ಥರ ಈಗ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡೆ. ಸ್ಲೀವ್ ಅಟ್ಯಾಚು ರೆಡಿ ಆಯಿತು 2 ಕಡೆನೂ. ನೋಡಿದ್ರಲ್ಲ ಈಗ ಎಷ್ಟು ನೀಟಾಗಿ ಬಂತು ಅಂತ ಅಂದ್ಬಿಟ್ಟು. ಈಗ ಅಳತೆ ಬ್ಲೌಸಲ್ಲಿ ಏನಿದೆ, ನಾವು ಏನು ಮಾರ್ಕ್ ಹಾಕ್ಕೊಂಡಿದ್ದೀವಿ ಅದೇ ಮಾರ್ಕಿಗೆ ನಾವೀಗ ನೀಟಾಗೆ ಫಿನಿಶಿಂಗ್ ಕೊಡಬೇಕು. ನಾನು ಹೇಳಿದ್ನಲ್ಲ ನಿಮಗೆ, ಮತ್ತೆ ಇನ್ನೊಂದು ಹೊಲಿಗೆ ಹಾಕೋಬಿಡೋಣ ಅಂತ ಅನ್ನಿಸ್ತು ನನಗೆ ಅಂತ ಅಂದ್ಬಿಟ್ಟು ಆ ಹೊಲಿಗೆ ಹಾಕೋಬಿಡೋಣ ಅಂತ ಹಾಕೋತಾ ಇದೆ. ಯಾಕಂದರೆ ಮತ್ತೆ ತಿರ್ಗಾ ಯಾರು ಕೂತ್ಕೊಂಡು ಹೆಮ್ಮಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೊಲಿಗೆನೇ ಹಾಕ್ತೆ ನಾನು. ಅವರೇನು ಒಪ್ಕೋತಾರೆ, ಹಂಗೆ ಹಿಂಗೆ ಆಡೋದಿಲ್ಲ ಅವರು. ಅದಕ್ಕೋಸ್ಕರ ಹೊಲಿಗೆನೇ ಹಾಕಿದ್ದೀನಿ. ಸೇಮ್ ಕಲರ್ ದಾರ ಹಾಕಿರೋದ್ರಿಂದ ಒಂದು ಹೊಲಿಗೆ ನಿಮಗೆ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ಅಷ್ಟು ಚೆನ್ನಾಗೆ ಬ್ಲೌಸು ನೀಟಾಗಿ ಫಿನಿಶಿಂಗ್ ಬಂತು ಮಾತ್ರ. ಅದಕ್ಕೆ ನಾನು ಪದೇ ಪದೇ ಹೇಳೋದು ನಿಮಗೆ, ಕಟ್ಟಿಂಗು ಪರ್ಫೆಕ್ಟಾಗಿ ಬಂದರೆ ಸ್ಟಿಚಿಂಗ್ ಕರೆಕ್ಟಾಗಿ ಫಿಟ್ಟಿಂಗು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾವು ಕಟ್ಟಿಂಗೇ ಸರಿಯಾಗಿ ಮಾಡಿಲ್ಲ ಅಂದರೆ ಫಿಟ್ಟಿಂಗ್ ಕೂರಿಸೋದು ತುಂಬಾ ಕಷ್ಟ. ನೋಡಿ ದಾರ ಇರೋದೆಲ್ಲ ತೆಗೆದೆ ನಾನು. ನೋಡಿದ್ರಲ್ಲ ರೆಡಿ ಆಯಿತು, ನೆಕ್ಕು ರೆಡಿ ಆಗೋಯ್ತು. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮುಂಭಾಗದಲ್ಲಿ ಏನು ಅಳತೆ ಇದೆ ಸೊಂಟದ್ದು ನೋಡಿಕೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನು. ಫ್ರಂಟಲ್ಲಿ ಬ್ಯಾಕಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ ಸ್ಟಾರ್ಟಿಂಗು ಹೊಲ್ದಾಗ್ಲೇ. ಈಗ ಕಂಕ್ಳನ್ನ ಕರೆಕ್ಟಾಗಿ ಇಟ್ಕೊಬೇಕು. ಹಾಗೆಯೇ ತುದಿ ಸ್ಲೀವ್ ತುದಿಯಿಂದ ಕರೆಕ್ಟಾಗಿ ಇಟ್ಕೊಂಡು ಕಂಕ್ಳು ಜಾಯಿಂಟು ಕರೆಕ್ಟಾಗಿ ಇಟ್ಕೋಬೇಕು ನಾವು. ಅದು ಹಿಂದೆ ಮುಂದೆ ಬರಬಾರ್ದು, ಕರೆಕ್ಟಾಗಿ ಒಂದೇ ಹತ್ರನೇ ಕುತ್ಕೋಬೇಕು ಕಂಕ್ಳು ಜಾಯಿಂಟು. ಅದು ಮೇಯ್ನ್ ಇಂಪಾರ್ಟೆಂಟು. ನೋಡಿ ಈಗ ಕರೆಕ್ಟಾಗೆ ಉದ್ದ ಇದೆ, ಏನೂ ಉದ್ದ ಅಂದರೆ ಏನೂ ಹೆಚ್ಚು ಕಮ್ಮಿ ಬಂದಿಲ್ಲ. ನಾನು ಆಲ್ರೆಡಿ ಇದಕ್ಕೆ ಡಾಟು ಹಿಡ್ದಿಲ್ಲ. ನೋಡಿ ಸೇಮ್ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದರ ಹತ್ರನೇ ನಾನೀಗ ಒಂದು ಸ್ಟಿಚ್ ಹಾಕ್ಕೊತೀನಿ. ಸ್ಟ್ರೈಟು ನೇರವಾಗಿಯೇ ಹೊಲಿಗೆ ಬರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸಾಗಿ ಹೋದ್ರೂ ಫಿಟ್ಟಿಂಗು ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಈಗ ತುದಿದು ಸುತ್ತಳತೆ ಏನಿದೆ ಸ್ಲೀವ್ದು ಅದನ್ನು ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡೆ. ನೋಡಿದ್ರಲ್ಲ, ಹೊಲಿಗೆನೂ ಅಷ್ಟೇ ಕ್ರಾಸಾಗಿ ಬಂದು ನಾವು ಕ್ರಾಸಾಗೆ ಫಿನಿಶಿಂಗ್ ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಹೊಲಿಗೆ ಹಾಕ್ದಾಗ ನಾವು ಇದೇ ಥರ ಸ್ಟ್ರೈಟಾಗೆ ಬರಬೇಕು ಹೊಲಿಗೆ. ಅದು ಬ್ಲೌಸ್ ಹೊಲಿಬೇಕಾದ್ರೆ ಅದು ಇಂಪಾರ್ಟೆಂಟ್.
ನಮಗೆ ಗೊತ್ತಾಗೋಗ್ಬಿಡುತ್ತೆ. ಯಾಕಂದರೆ ನಾವು ಮಾಡಿರೋ ಮಾರ್ಕ್ ಅದು ಹೊಲಿಗೆ ಕರೆಕ್ಟಾಗಿ ಬಂದಿಲ್ಲ, ಕ್ರಾಸಾಗಿ ಬಂತು ಅಂದರೆ ಇದು ಫಿಟ್ಟಿಂಗ್ ಬರಲ್ಲ, ಹಾಳಾಯಿತು ಬ್ಲೌಸು ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಇದು ಈ ಕಡೆನೂ ಅಷ್ಟೇ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಏನಿದೆ ನಾನು ಮೊದಲೇ ಹೇಳ್ದಂಗೆ ಕಂಕ್ಳು ಕರೆಕ್ಟಾಗಿ ಕೂರಿಸ್ಕೊಂಡು ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ಕೂತ್ಕೋಬೇಕು. ಹಾಗೆಯೇ ಸೊಂಟದ ಪಟ್ಟಿನೂ ಅಷ್ಟೇ ಕರೆಕ್ಟಾಗಿ ನಾವು ಮಾರ್ಕ್ ಹಾಕಿರೋ ಹತ್ರನೇ ಕೂತ್ಕೊಂಡ್ರೆ ಫಿಟ್ಟಿಂಗು 100% ಕರೆಕ್ಟಾಗಿ ಬರುತ್ತೆ. ಬ್ಲೌಸ್ ಹೊಲಿಬೇಕಾದ್ರೆ ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಏನೇನು ಸರಿ ಕರೆಕ್ಟಾಗಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿರ್ತೀವಲ್ಲ ಈ ಮಾತುಗಳ್ನ, ಇದನ್ನೆಲ್ಲ ನೀವು ಕಲಿತಿರೋರು ಅಬ್ಸರ್ವ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಲ್ಪ್ ಆಗುತ್ತೆ. ನೋಡಿ ನಾನು 3 ಹೊಲಿಗೆ ಹಾಕ್ಕೊತಾ ಇದ್ದೀನಿ. 3 ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ಹಾಗೆಯೇ ಕಟ್ ಮಾಡ್ಕೊತೀನಿ. ಹಾಗೆಯೇ ಡಾಟ್ ಹಿಡ್ಕೋಬೇಕು. ಡಾಟ್ ಒಂದು 1/4 ಇಂಚು ಅಂದರೆ ಒಂದು ಅರ್ಧ ಇಂಚ್ಗೆ ಡಾಟ್ ಹಿಡ್ಕೊತೀನಿ ಎರಡು ಕಡೆನೂ. ಎರಡು ಕಡೆನೂ ಡಾಟ್ ಹಿಡ್ಕೊಂಡಾದ್ಮೇಲೆ ರೆಡಿ ಆಯಿತು ಪ್ಲೈನ್ ಬ್ಲೌಸು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಫಿನಿಶಿಂಗ್ ಮಾಡ್ಕೋಬೋದು ಅಂದ್ಬಿಟ್ಟು. ಈಗ ಸೊಂಟ ಸರಿಯಾಗಿದೆಯಾ ಅಂತ ಒಂದು ಸಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡೆ. ಪರ್ಫೆಕ್ಟಾಗಿ ಅದರಲ್ಲಿ ಏನು ಅಳತೆ ಬ್ಲೌಸಲ್ಲಿ ಏನಿತ್ತು ಅದೇ ಬಂತು, ಏನು ಹೆಚ್ಚು ಕಮ್ಮಿ ಬಂದೇ ಇರಲಿಲ್ಲ. ರೆಡಿ ಆಯಿತು ನೋಡಿ. ಈಗ ಸ್ವಲ್ಪ ನೆಕ್ಕಿಗೆ ಐರನ್ ಹಾಕ್ಕೊಂಬಿಡ್ತೀನಿ. ಐರನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪ್ಲೈನ್ ಬ್ಲೌಸು, ಅದಕ್ಕೋಸ್ಕರ ಐರನ್ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪ್ಲೈನ್ ಬ್ಲೌಸ್ನ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು. ಈ ಥರ ಸ್ಟಿಚಿಂಗ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಲೈನಿಂಗ್ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ತುಂಬಾ ಸುಲಭ ಆಗುತ್ತೆ. ಸೂಪರಾಗಿ ಬಂತು ನೆಕ್ಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.